ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ. ಪ್ರೀತಿಯ ವೀಕ್ಷಕರೇ, ಈಗ ನಾನೊಂದು ಗಿಡ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಈ ಗಿಡ ಏನಕ್ಕಾಗಿ ಬರುತ್ತೆ ಅದನ್ನು ಹೇಳ್ತೀನಿ. ಯಾವಾಗಲೂ ಕೆಮ್ಮು, ಕಾಫು, ಕೋಲ್ಡ್ ಆಗಿರುತ್ತಲ್ವಾ, ಈ ಗಿಡದಿಂದ ಎಷ್ಟು ಉಪಯೋಗ ಆಗುತ್ತೆ ನೋಡ್ಕೊಳ್ಳಿ. ಈ ಗಿಡದ ಹೆಸರು ಬಂದು ಆವರಾಣಿ ಸೊಪ್ಪು ಅಂತ. ನೀವು ನೋಡಿರ್ಬೋದು ಆವರಾಣಿ ಸೊಪ್ಪು ಏನಪ್ಪ ಇದೆಲ್ಲ ನೋಡಿಸ್ತಾರೆ ಅಂತ. ಪ್ರಕೃತಿಯಲ್ಲಿ ಸಿಕ್ಕೋದೇ ನಿಮ್ಗೆ ತೋರಿಸ್ತಾ ಇರೋದು ನಾನು. ಸೊ ಹಂಗಾಗಿ ಆವರಾಣಿ ಸೊಪ್ಪು ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು, ಇದು ಗಿಡಮೂಲಿಕೆ ಯಾವ ರೀತಿ ಒಳಗಡೆ ತೊಗೊಳ್ಳೋದು ಅಂತ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ. ಈ ಎಲೆ ಇದೆಯಲ್ಲ, ಎಲೆನ ಹಾಕಿ ಚೆನ್ನಾಗಿ ನೀವು ಯಾವುದನ್ನ ಕಲ್ಲಲ್ಲಿ ಉಜ್ಜಿದಾಗ ಇದ್ರ ರಸ ಬರುತ್ತೆ. ಆ ರಸ ತೊಗೊಂಡು 1 ಸ್ಪೂನ್ ರಸ ಮತ್ತು 1 ಸ್ಪೂನ್ ಜೇನುತುಪ್ಪ ತೊಗೊಂಡು ಒಳಗಡೆ ತೊಗೊಂಡಾಗ ನಿಮಗೆ ಕೋಲ್ಡ್ ಇದೆಯಲ್ಲ, ಕೋಲ್ಡ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ದೊಡ್ಡವ್ರಿಗೆ 2 ಸ್ಪೂನ್ ರಸ, ಚಿಕ್ಕವ್ರಿಗೆ 1 ಸ್ಪೂನ್ ರಸ, 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನು ರಸ. ಈ ಎಲೆ ರಸ ತೊಗೊಬೇಕು. ಈ ಎಲೆ ಚೆನ್ನಾಗಿ ಜಜ್ಜಿದಾಗ ಮಾತ್ರ ರಸ ಬರುತ್ತೆ. ಆ ರಸನ 1 ಸ್ಪೂನು ಮತ್ತು ಜೇನುತುಪ್ಪ 1 ಸ್ಪೂನು ಚಿಕ್ಕವ್ರಿಗೆ. ದೊಡ್ಡವ್ರಿಗೆ 2 ಸ್ಪೂನು ಈ ರಸ ಮತ್ತು 2 ಸ್ಪೂನ್ ಜೇನುತುಪ್ಪ. ಈ ತೊಗೊಂಡಾಗ ಎಂಥ ಕೋಲ್ಡ್ ಇರಲಿ, ಗಂಟಲಲ್ಲಿ ಕಿಚ್ಕಿಚ್ಚಿರಲಿ, ಅಂಥ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಹಾಗಾಗಿ ಈ ಆವರಾಣಿ ಸೊಪ್ಪನ್ನು ಯೂಸ್ ಮಾಡಿ ಕೋಲ್ಡನ್ನ ದೂರ ಓಡಿಸಿ. ಈ ಮಾತ್ರೆ, ಇಂಜೆಕ್ಷನ್ ದೂರ ಬಿಟ್ಟು ಪ್ರಕೃತಿ ಜೊತೆ ಬದುಕ್ರಿ. ನೀವು ಚೆನ್ನಾಗಿರ್ತೀರ, ಈ ಪ್ರಕೃತಿನೂ ಚೆನ್ನಾಗಿರುತ್ತೆ. ಎಲ್ಲ ಮನೆಗಳಲ್ಲಿ ಬೆಳೆಸಿ. ಈ ಥರ ಅಲ್ಲ, ಎಲ್ಲರೂ ಇದನ್ನು ಎಲ್ರಿಗೂ ರೀಚ್ ಆಗಬೇಕು ಅಂದರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ನೀವೆಲ್ರಿಗೂ ತೋರಿಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಇವ್ರ ಮಕ ನೋಡ್ಕೊಳ್ಳಿ. ಪರಿಚಯ ಇದ್ದರೆ ದಯವಿಟ್ಟು ಇವ್ರ ಹತ್ರ ಬಂದು ಗಿಡಮೂಲಿಕೆಗಳು ತೊಗೊಂಡೋಗಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರವಾಸಿಗಳು ಎಲ್ಲರೂ ಸರಿ ಒಂದೊಂದು ಗಿಡಮೂಲಿಕೆಗಳು ಹಾಕಿದ್ರೆ ಸಾಕು. ನಾವೆಲ್ಲೋ ಹೋಗ್ಬಿಡ್ತೀವಿ, ಸಾವಿರಾರು ರೂಪಾಯಿ ಆಸ್ಪತ್ರೆ ಕೊಡ್ತಾಯಿದ್ದೀವಿ, ಎಷ್ಟೋ ಲಕ್ಷ ಕಳ್ಕೊಳ್ತಾ ಇದ್ದೀವಿ. ಸುಮ್ಗೆ ನಮ್ಗೆ ಮೋಸ ಮಾಡ್ತಾವ್ರು. ಹೆಂಗೆ ಗೊತ್ತಾ? ಆ ಬ್ಲಡ್ ಟೆಸ್ಟ್ ಮಾಡು, ಈ ಸ್ಕ್ಯಾನ್ ಮಾಡು, ಈ ಎಕ್ಸ್ರೇ ಮಾಡು, ಏನೂ ಇರಲ್ಲ, ಏನೂ ಇಲ್ಲ. ನಿಜ ಏನು ಗೊತ್ತಾ? ನಾಡಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನೂ ಇಲ್ಲ ರೀ, ಹೊಟ್ಟೆ ಹಸಿದ್ರೆ ನೀವು ಚೆನ್ನಾಗಿದ್ದೀರಾ ಅಂತ, ಹೊಟ್ಟೆ ಹಸಿಲಿಲ್ಲ ನೀವು ಚೆನ್ನಾಗಿಲ್ಲ ಅಂತ. ಪ್ರಿಯ ವೀಕ್ಷಕರೇ, ಈಗ ತಾನೇ ಕೆಲವು ಗಿಡಮೂಲಿಕೆಗಳನ್ನ ನೋಡಿದ್ರಲ್ಲ ನೀವು. ಕೆಲವು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಯಾಕಪ್ಪ ಅಂದರೆ ನಾವು ಯಾವ ರೀತಿ ಮಾಡ್ಕೊಳ್ಳೋದು, ಮಾಡಿದ್ರೆ ಏನೋ ತೊಂದರೆ ಆಗುತ್ತಾ, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ, ಇದ್ದೇ ಇರುತ್ತಲ್ಲ, ಮನುಷ್ಯ ಅಂದಮೇಲೆ ಅದು ಬಂದೇ ಬರುತ್ತಲ್ವ. ಸೊ ಹಾಗಾಗಿ ಈಗ ನಾವೇ ಕೆಲವು ಗಿಡಮೂಲಿಕೆಗಳು, ಅಂದರೆ ಉದಾಹರಣೆಗೆ ನಿಮಗೆ ತೋರಿಸಿದ್ನಲ್ಲ, ಅದ್ರ ಮುಖಾಂತರನೇ ಕೆಲವು ಗಿಡಮೂಲಿಕೆಗಳು, ಇನ್ನೂ ಕೆಲವು ಗಿಡಮೂಲಿಕೆಗಳಾಕಿ ಕೆಲವು ಸೆಟ್ ಮೆಡಿಸನ್ ಮಾಡಿರ್ತೀವಿ. ಉದಾಹರಣೆಗೆ BP, ಶುಗರು, ಆಸ್ತಮಾ, ಪೈಲ್ಸು, ಮೈಗ್ರೇನು, ವೆಯ್ಟ್ ಲಾಸು, ಸೊಂಟ ನೋವು, ಮಂಟಿ ನೋವು, ಎಲ್ಲದಕ್ಕೂ ನಮ್ಮಲ್ಲೇ ಔಷಧಿ ಸಿಗುತ್ತೆ. ಅಂದರೆ ನಾವು ಪ್ರಿಪೇರ್ ಮಾಡಿದ್ದೀವಿ. ಸೊ ನಿಮ್ಗೆ ಬೇಕಾದವರು ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಹತ್ರ ತೊಗೊಬೋದು. ಯಾಕೆ ಇದು ಏನು ಹೇಳ್ತೀನಿ ಅಂದರೆ, ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ, ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗಲ್ಲ, ನಾವೆಲ್ಲೋ ಹೋಗಬೇಕು ಅಂತ. ಅಂಥವ್ರಿಗೆ ದಯವಿಟ್ಟು ನಮ್ಮ ಹತ್ರ ಕಾಲ್ ಮಾಡಿ, ಔಷಧಿ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ಅಂದರೆ, ಬೆಂಗಳೂರು ನಗರಗಳಲ್ಲಿ ಕೆಲವು ಜನ ಸಿಗಲ್ಲ ಔಷಧಿಗಳು, ಕೆಲವು ಜನ ಗಿಡಮೂಲಿಕೆಗಳು ಸಿಗಲ್ಲ. ಹಳ್ಳಿಗಳು ಸಿಗುತ್ತೆ, ಹೌದು ನಿಜ. ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ. ಹಳ್ಳಿಯಲ್ಲೆಲ್ಲ ಯೂಸ್ ಮಾಡಿಬಿಟ್ಟಿದ್ದೇ ನಮ್ಗೆ ಹೇಳ್ತಾ ಇರೋದು. ನಿಮಗೆ ಬೆಂಗಳೂರು ನಗರ, ಮೈಸೂರು ನಗರ, ಹಾಸನ, ಚಿಕ್ಕಮಗಳೂರು ಈ ರೀತಿ ಕೆಲವು ಕಡೆ ಔಷಧಿ ಸಿಗಲ್ಲ. ಅಂಥವ್ರಿಗೆ ನಮ್ಮಲ್ಲಿ ರೆಡಿಮೇಡ್ ಔಷಧಿ ಸಿಗುತ್ತೆ. ಈ ನಂಬರ್ ಬರ್ತಾ ಇದೆ ನೋಡಿ, ಅಲ್ಲಿ ಕಾಲ್ ಮಾಡಿ ಔಷಧಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.
ಹೆಲ್ತ್ ಟಿಪ್ಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.